ಈ ಥರ ಈವನ್ ಆಗಿ ಬಟ್ಟೆ ಲೆಂತ್ ಇಟ್ಕೊಂಡು ಯಾವ ಥರ ಪ್ಲೀಟ್ ಕ್ಯಾಲ್ಕುಲೇಟ್ ಮಾಡೋದಂತ ಇವತ್ತು ನಾನು ವಿಡಿಯೋಲಿ ತೋರಿಸ್ತೀನಿ. 1 ಇಂಚ್ ಪ್ಲೀಟ್ ಕ್ಯಾಲ್ಕುಲೇಟ್ ಮಾಡೋಣ. 1 ಇಂಚ್ ಪ್ಲೀಟ್ ಅಂದರೆ ನಿಮಗೆ ನೆರಿಗೆ ಫುಲ್ ಬಟ್ಟೆಯಲ್ಲಿ 1 ಇಂಚ್ ನೆರಿಗೆ ಬರಬೇಕು. ಸೊ ಇದನ್ನೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಸ್ಟು ನಿಮಗೆ ಬಟ್ಟೆ ಒಳಗೆ ಎಷ್ಟು ತಗೊಳ್ಬೇಕಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡಬೇಕು, ನೆರಿಗೆ ಒಳಭಾಗ ಎಷ್ಟು ತಗೊಳ್ಬೇಕಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನು ನೀವು ಪ್ಲೀಟ್ ಇಂಟೇಕ್ ಅಂತ ಹೇಳ್ತಾರೆ. ಬಟ್ಟೆ ಎಷ್ಟಿದೆ, ಬಟ್ಟೆ ಬಂದುಬಿಟ್ಟು ನಿಮಗೆ 2 ಮೀಟ್ರ್ ಬಟ್ಟೆ ಇದೆ. 2 ಮೀಟ್ರ್ ಬಟ್ಟೆನ ಇಂಚಸ್ ಎಷ್ಟಿದೆ ಅಂತ ನೋಡಬೇಕು. 2 ಮೀಟ್ರಿಗೆ ಬಂದುಬಿಟ್ಟು 78 ಇಂಚಸ್ ಬರುತ್ತೆ. 2 ಮೀಟ್ರಿಗೆ 78 ಇಂಚಸ್ ಬಟ್ಟೆ ಬರುತ್ತೆ ಅಲ್ವಾ. ಇಂಚಸ್ ಫಸ್ಟ್ ಮೀಟ್ರಲ್ಲಿ ತಗೊಳ್ಳೋ ಬಟ್ಟೆನ ಇಂಚಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಸ್ಟಿಚಿಂಗ್ಗೆ ಅಲೋವೆನ್ಸ್ ಬಿಡಬೇಕು. ಈ ಕಡೆ 1 ಇಂಚ್ ಆ ಕಡೆ 1 ಇಂಚ್ ಬಿಟ್ಟರೆ ನಿಮಗೆ ಒಟ್ಟು 76 ಇಂಚಸ್ಸು ನಿಮಗೆ ರೆಡಿ ಇರುತ್ತೆ. ಸೊ 76 ಇಂಚಸ್ನ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಬಟ್ಟೆ ಲೆಂತ್ ಎಷ್ಟಿದೆ ಅಂತ. ಸೊ ಫಸ್ಟು ಬಟ್ಟೆ ಲೆಂತು, ಆಮೇಲೆ ನಿಮಗೆ ಸೊಂಟಕ್ಕೆ ನಿಮ್ಮ ವೇಸ್ಟ್ ರೌಂಡ್ಗೆ ಎಷ್ಟು ಬೇಕು, ನಿಮ್ಮ ವೇಸ್ಟ್ ರೌಂಡ್ ಎಷ್ಟಿದೆ ಅಂತ ಮೆಜರ್ಮೆಂಟ್ ತಗೊಳ್ಬೇಕು. ಸೊ ಸೊಂಟದ ಸುತ್ತು ಎಷ್ಟಿದೆ ಅಂತ ತಗೊಂಡು ಅದನ್ನು ಫುಲ್ ಬಂದುಬಿಟ್ಟು ಡಿವೈಡ್ ಮಾಡಬೇಕು. ಪ್ಲೀಟ್ ನೀವೆಷ್ಟು ಪ್ಲೀಟ್ ಕೊಡ್ತೀರೋ ಅದು ತಗೊಳ್ಬೇಕು. ಸೊ ಒಟ್ಟು ಪ್ಲೀಟು ಎಷ್ಟಿದೆ ಅಂತ. ಸೊ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಷ್ಟು ಒಳಗಡೆ ನೆರಿಗೆ ಎಷ್ಟು ಒಳಗಡೆ ತಗೊಳ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಬಟ್ಟೆಯ ಲೆಂತ್ ಅಂದರೆ ನಾನು ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಸೊ 76 ಇಂಚಸ್ ಬರುತ್ತೆ ಬಟ್ಟೆಯ ಲೆಂತು. ಸೊಂಟದ ಸುತ್ತ ಅಳತೆ ಬಂದುಬಿಟ್ಟು ಒಂದು ಅಂದಾಜಿಗೆ ಈ 25 ಇಂಚಸ್ ತಗೊಳ್ಳೋಣ. 25 ಇಂಚು ಸೊಂಟದ ಸುತ್ತ ಅಳತೆ ಬೇಕು. ಸೊ ಒಟ್ಟು ಪ್ಲೀಟ್ 25 ಇಂಚಿಗೆ 1 ಇಂಚ್ ಪ್ಲೀಟ್ ಅಂದರೆ 25 ಪ್ಲೀಟ್ ಬರುತ್ತೆ ಅಲ್ವಾ. ಸೊ 25 ಪ್ಲೀಟ್ ಬರುತ್ತೆ. 51 ಇಂಚ್ ಬರುತ್ತೆ. ಸೊ 76 - 25 51 ಇಂಚ್ ಬರುತ್ತೆ. ಅದಾದಮೇಲೆ ಪ್ಲೀಟ್ 25 ಪ್ಲೀಟ್ಸ್ ಬರುತ್ತೆ. ಸೊ 25 ಪ್ಲೀಟ್. ಇವಾಗ ಇದೆರಡು ಡಿವೈಡ್ ಮಾಡಿದ್ರೆ 51 ಡಿವೈಡೆಡ್ ಬೈ 25 ಮಾಡಿದ್ರೆ 2.0 ಬರುತ್ತೆ. 02 ಎಲ್ಲೋ ಬರುತ್ತೆ. ಸೊ 2.0 ಅಂತಲೇ ಇಟ್ಕೊಳ್ಳಿ. ಸೊ 2 ಇಂಚಸ್ನ ನೀವು ಒಳಗಡೆ ಕೊಡಬೇಕು. ಅವಾಗ ಏನಾಗುತ್ತೆ, ಮೇಲೆ ಪ್ಲೀಟ್ ಬಂದುಬಿಟ್ಟು 1 ಇಂಚ್ ಇರುತ್ತೆ, ಒಳಗಡೆ ಬಂದುಬಿಟ್ಟು 2 ಇಂಚ್ ಹೋಗುತ್ತೆ. ಮೇಲೆ ಪ್ಲೀಟ್ 1 ಇಂಚು, ಒಳಗಡೆ ಬಂದುಬಿಟ್ಟು 2 ಇಂಚ್. ಇದನ್ನು ಬಟ್ಟೆ ಲೆಂಗ್ ತೊಗೊಳ್ಳೋದಂತ ಇವಾಗ ತೋರಿಸ್ತೀನಿ. ಸೊ ಈಗ 1 ಇಂಚ್ ನೀವು ಅಲೋವೆನ್ಸ್ ಅಂತ ತೆಗ್ದಿರ್ತೀವಲ್ಲ ಅದನ್ನು ಬಿಟ್ಬಿಡಬೇಕು. ಅದಾದಮೇಲೆ 1 ಇಂಚು 2 ಇಂಚ್ ಒಳಗಡೆ, 1 ಇಂಚ್ ಮೇಲೆ ಕಾಣುತ್ತೆ, 2 ಇಂಚ್ ಒಳಗಡೆ. ಇವಾಗ ಪ್ಲೀಟ್ ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ 1 ಇಂಚ್ ಮೇಲಿರುತ್ತೆ, ಒಳಗಡೆ ಬಂದುಬಿಟ್ಟು ನೀವು 2 ಇಂಚ್ನ ಒಳಗಡೆ ಹಿಂಗೆ ಫೋಲ್ಡ್ ಮಾಡಬೇಕು. ಸೊ 1 ಇಂಚ್ ಮೇಲಿರುತ್ತೆ, ಒಳಗಡೆ 2 ಇಂಚ್ನ ಫೋಲ್ಡ್ ಮಾಡಬೇಕು. ಸೊ ಈ ಥರ ಎಂಡ್ ಮಾಡುವಾಗ ಲಾಸ್ಟ್ 1 ಇಂಚ್ ಅಲೋವೆನ್ಸ್ ಬಿಟ್ಟಿರ್ತೀವಿ ನೋಡಿ, ಅದು ಎಕ್ಸ್ಟ್ರಾ ಇರುತ್ತೆ. ಈ ಥರ 1 ಇಂಚ್ ಪ್ಲೀಟ್ ಈವನ್ ಆಗಿ ಬಂದಿರುತ್ತೆ.